ಹಾಯ್ ಹೆಲೋ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ PDO ಹಾಗೂ VAO 2024 ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಂಪ್ಯೂಟರ್ ವಿಷಯದ ಒಂದು ಬಹುಮುಖ್ಯ ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ಯಾರು ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆ ಈ ಒಂದು ಕ್ಲಾಸ್ ತಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಈ ಕ್ಲಾಸನ್ನು ಶೇರ್ ಮಾಡಿ. ಬಹುಮುಖ್ಯ ಮಾದರಿ ಪ್ರಶ್ನೆಗಳು. ಒಂದನೇ ಪ್ರಶ್ನೆ ನೋಡ್ರಿ, ಈ ಥರ ಇದೆ. MS ಎಕ್ಸೆಲ್ನಲ್ಲಿ ಒಂದು ಸಂಖ್ಯೆಯನ್ನು ಇನ್ನೊಂದು ಸಂಖ್ಯೆಯಿಂದ ಭಾಗಿಸಿದ ಮೇಲೆ ಉಳಿಸುವ ಶೇಷ ಸಂಖ್ಯೆಯನ್ನು ಹಿಂತಿರುಗಿಸಲು ಈ ಕೆಳಗಿನ ಫಲನದ ಅವಶ್ಯವಿದೆ. ನೋಡಿರಿ, ನಿಮಗೆ ಡೆಫಿನೆಟಾಗಿ ಹೇಳ್ಬೇಕಂದ್ರೆ ನಿಮಗೆ MS ಎಕ್ಸೆಲ್ಲು, MX ವರ್ಡು, ಮೈಕ್ರೋಸಾಫ್ಟ್ ಆಫೀಸ್ ಬಗ್ಗೆ ಸಾಕಷ್ಟು ಕ್ವಶನ್ಸ್ಗಳು ಬರ್ಬೋದು. ಹಾಗಾಗಿ ಅದನ್ನು ಸರಿಯಾಗಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಇದಕ್ಕೆ ಒಂದನೇ ಪ್ರಶ್ನೆಗೆ ನಾವು ಸರಿಯಾದ ಉತ್ತರ ನೋಡೋದಾದರೆ, ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಮಾಡ್ ಅಂತ ಆಗುತ್ತೆ. ಯಾವುದು? ಆಪ್ಷನ್ ಬಿ ಆಗುತ್ತೆ. ಓಕೆನಾ? ಇದು ನಿಮಗೆ ಪ್ರಾಕ್ಟಿಕಲಾಗಿ ನೋಡಿದಾಗ ಕ್ಲಿಯರಾಗಿ ಗೊತ್ತಾಗತ್ತೆ. ಸೊ ಓಕೆ, ನೆಕ್ಸ್ಟ್ ನೋಡಿ, ಎರಡನೇ ಪ್ರಶ್ನೆ ನೋಡಿ. MS ಎಕ್ಸೆಲ್ನಲ್ಲಿ ಸೂತ್ರಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟ ಸಾಲು ಅಥವಾ ಕಾಲಮನ್ನು ಸೂಚಿಸಲು ಬಳಸುವಂಥ ಸಂಕೇತ ಯಾವುದು? ನೋಡ್ರಿ, MS ಎಕ್ಸೆಲ್ ಬಗ್ಗೆ ಕೇಳಿದರೆ ಇದನ್ನು ಸಹ ಇಲ್ಲಿ ಯಾವ ಸಂಕೇತವನ್ನು ಬಳಸ್ತಾರಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಏನಾಗುತ್ತೆ? ಇಲ್ಲಿ ಆಪ್ಷನ್ ಡಿ ಆಗುತ್ತೆ. ಓಕೆ, ಅದು ಸಹ ಕ್ಲಿಯರಾಗಿ ಕಾಣಿಸ್ತಾ ಈ ಥರ ಚಿಹ್ನೆ ಇದೆ, ಅದು ಹೌದಾ? ಇದು ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ನೋಡಿ, 73ನೇ ಪ್ರಶ್ನೆ ನೋಡಿರಿ. ಒಂದು ದೂರದ ಕಂಪ್ಯೂಟರ್ನಿಂದ ಸ್ಥಳೀಯ ಕಂಪ್ಯೂಟರ್ ಒಂದಕ್ಕೆ ಮಾಹಿತಿಯನ್ನು ನಕಲು ಮಾಡಿಕೊಳ್ಳುವ ಪ್ರಕ್ರಿಯೆಗೆ ಏನಂತಾರೆ? ಡೌನ್ಲೋಡಿಂಗ್, ಅಪ್ಲೋಡಿಂಗ್, ಇಮೇಲ್, ಎಡಿಟಿಂಗ್ ಅಂತ ಇದೆ. ಇಲ್ಲಿ ನೋಡಿರಿ, ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ. ನಮಗೆ ಏನಾದರೂ ಒಂದು ಮಾಹಿತಿ ಅಥವಾ ಹಾಡು ಅಥವಾ ಚಿತ್ರ ಏನೋ ನಮಗೆ ಬೇಕಂದ್ರೆ ನಾವು ಡೌನ್ಲೋಡ್ ಮಾಡ್ಕೋತೀವಿ, ಹೌದಾ? ಸೇವ್ ಮಾಡ್ಕೊಳ್ಳೋದಕ್ಕೆ ನಾವೇನು ಹೇಳ್ತೀವಿ? ಡೌನ್ಲೋಡಿಂಗ್ ಅಂತ ಹೇಳ್ತೀವಿ. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಅಂತರ್ಜಾಲದ ಒಬ್ಬ ಆತಿಥೇಯ ಇನ್ನೊಬ್ಬ ಆತಿಥೇಯನನ್ನು ಇದರ ಮೂಲಕ ಪತ್ತೆ ಹಚ್ಚುತ್ತಾನೆ. ಅಂಚೆ ವಿಳಾಸ, ಎಲೆಕ್ಟ್ರಾನಿಕ್ ವಿಳಾಸ, IP ವಿಳಾಸ, ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ? IP ವಿಳಾಸ. ಅಂದರೆ IP ಅಂದ್ರೇನು? ಇಂಟರ್ನೆಟ್ ಪ್ರೋಟೋಕಾಲ್. IP ವಿಳಾಸದ ಮೂಲಕ ಪತ್ತೆ ಹಚ್ಚಬಹುದು. ಓಕೆ, ನೆಕ್ಸ್ಟ್ ನೋಡಿ. ಇಮೇಲ್ ಜೊತೆಗೆ ಅಟ್ಯಾಚ್ಮೆಂಟ್ ಒಂದನ್ನು ಕಳಿಸಲು ಈ ಕೆಳಗಿನ ಯಾವ ಐಕಾನ್ ಬಳಸಲಾಗುತ್ತದೆ? ಸ್ಟೇಷನರಿ ಐಕಾನ್, ಆ್ಯರೋ ಐಕಾನ್, ಪೇಪರ್ ಕ್ಲಿಪ್ ಐಕಾನ್, ಬೆಲ್ ಐಕಾನ್ ಅಂತ ಇದೆ. ಸರಿಯಾದ ಉತ್ತರ ಏನಾಗುತ್ತೆ? ಪೇಪರ್ ಕ್ಲಿಪ್ ಐಕಾನ್. ಆಪ್ಷನ್ 3 ಸರಿಯಾದ ಉತ್ತರ, ಪೇಪರ್ ಕ್ಲಿಪ್ ಐಕಾನ್. ಮೊದಲ ಸ್ಲೈಡ್ನಿಂದ ಸ್ಲೈಡ್ ಶೋ ತೋರಿಸಲು ಬಳಸುವ ಫಲನದ ಕೀಲಿ ಇದು F5, F1, F3, F4. ನೀವು ಒಂದು ವೇಳೆ ನೀವು MS ಪವರ್ ಪಾಯಿಂಟಲ್ಲಿ ನೀವು ವರ್ಕನ್ನು ಮಾಡ್ತಾ ಇದ್ದಾಗ ಆ ಸ್ಲೈಡ್ಗಳು ನಿಮಗೆ ಕ್ರಮವಾಗಿ ಬರಬೇಕಂದ್ರೆ ನೀವು ಅಂದರೆ ಫಸ್ಟಿಂದ ನಿಮಗೆ ಕ್ಲಿಯರಾಗಿ ಡೈರೆಕ್ಟಾಗಿ F5 ಒತ್ತಿಬಿಟ್ರೆ ನಿಮಗೆ ಏನಾಗುತ್ತೆ? ಫಸ್ಟ್ ಶೋದಿಂದ ನಿಮಗೇನಾಗುತ್ತೆ? ಆಟೋಮೆಟಿಕ್ಕಾಗಿ ಅದು ಶೋ ಆಗ್ತಾ ಹೋಗ್ತದೆ. ಯಾವುದು? F5 ಕೀಲಿಯನ್ನು ಒತ್ತಬೇಕು. ಒಂದು ವೇಳೆ ನಿಮ್ಮ ಹತ್ರ ಏನಾದ್ರು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇತ್ತಂದ್ರೆ ನೀವು ಇದನ್ನು ಟ್ರೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ. ಎಡಿಟಿಂಗ್ ಸಾಧ್ಯವಿಲ್ಲದ ಕೇವಲ ಪ್ರಾತ್ಯಕ್ಷಿಕತೆ ತೋರಿಸುವ ಸಂದರ್ಭದಲ್ಲಿ ಸ್ಲೈಡ್ಗಳನ್ನು ಉಳಿಸಲು ಬಳಸುವ ಫೈಲ್ ಎಕ್ಸ್ಟೆನ್ಷನ್ ಯಾವುದು ಅಂತ ಕೇಳಿದ್ದಾರೆ. .ppt, .pptx, ಆಪ್ಷನ್ 3 PPSX, .pptm ಅಂತ ಇದೆ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ? ಆಪ್ಷನ್ ಸಿ .ppsx. ಇದನ್ನು ಮತ್ತು ನಾವು ಎಡಿಟಿಂಗನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಕೇವಲ ಅದನ್ನು ನೋಡ್ಬೋದು, ಎಡಿಟಿಂಗನ್ನು ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ನೋಡಿ. MS ಎಕ್ಸೆಲ್ನಲ್ಲಿ ಕನ್ನಡ ಟೈಪ್ ಮಾಡಬೇಕಾದ್ರೆ ಯಾವ ಫಾಂಟ್ ಬಳಸುತ್ತೀರಿ? ಟೈಮ್ಸ್ ನ್ಯೂ ರೋಮನ್, ನುಡಿ, ಕ್ಯಾಲಿಬ್ರಾ, ಆಪ್ಷನ್ 4 ಕೊರಿಯರ್ ನ್ಯೂ ಅಂತ ಇದೆ. ನೋಡಿರಿ, ಇದು ನಿಮ್ಗೆ ಈಸಿಯಾಗಿ ಗೊತ್ತೇ ಆಗುತ್ತೆ. ನಿಮ್ಗೆ ಕನ್ನಡ ಟೈಪ್ ಅಂತಂದು ಬಂದಾಗ ನಾವು ಸಾಮಾನ್ಯವಾಗಿ ಬರಹ ಅಥವಾ ನುಡಿ ಅಂತಂತೇಳಿ ಬಳಸ್ತೀವಿ, ಹೌದಾ? ನುಡಿ ಸಾಫ್ಟ್ವೇರನ್ನು. ಓಕೆ, ಈಗ 6.0 ಅದನ್ನು ನುಡಿ ತಂತ್ರಾಂಶವನ್ನು ಬಿಟ್ಟಿದ್ದಾರೆ. ಸೊ ನುಡಿ ಬಗ್ಗೆ ಸ್ವಲ್ಪ ಕ್ಲಿಯರಾಗಿ ನೋಡ್ಕೊಳ್ಳಿ. ಯಾವುದಾಗತ್ತೆ ಇದಕ್ಕೆ? ಆಪ್ಷನ್ ಬಿ ಆಗುತ್ತೆ. ಓಕೆ, ಡ್ಯಾಶ್ನಲ್ಲಿ ವಿಂಡೋಸ್ ಅನ್ನು ಪ್ರಾರಂಭಿಸುವಾಗ ಡ್ರೈವರ್ಗಳ ಕನಿಷ್ಠ ಸೆಟ್ಟನ್ನು ಲೋಡ್ ಮಾಡುತ್ತದೆ. ಸಾಮಾನ್ಯ ಲೋಡ್, ಸುರಕ್ಷಿತ ಲೋಡ್, ಅಸುರಕ್ಷಿತ ಲೋಡ್, ಬೂಟ್ ಲೋಡ್ ಅಂತ ಇದೆ.
ಇದಕ್ಕೆ ಸರಿಯಾದ ಉತ್ತರ ಸೇಫ್ ಮೋಡ್ ಅಂದರೆ ಸುರಕ್ಷಿತ ಮೋಡ್. ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಮರುಬಳಕೆ ಬಿನ್ನಲ್ಲಿ ಸಂಗ್ರಹಿಸಿರುವ ಅನುಮತಿಸಿದ ಫೈಲ್ಗಳನ್ನು ನೇರವಾಗಿ ಅಳಿಸಲು ಶಾರ್ಟ್ಕಟ್ ಕೀಲಿ ಯಾವುದು? ರೀಸೈಕಲ್ ಬಿನ್ನಲ್ಲಿರುವಂಥ ಒಂದು ನಾವು ಅದನ್ನು ಡೈರೆಕ್ಟಾಗಿ ನಾವು ಅಳಿಸ್ಲಿಕ್ಕೆ ಯಾವ ಕೀಲಿನ ಶಾರ್ಟ್ಕಟ್ ಕೀಲಿಯನ್ನು ಬಳಸ್ತೀವಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಡಿಲೀಟ್ ಕೀ ಅಂತ ಇದೆ, ಬಿದೊಳಗೆ ಕಂಟ್ರೋಲ್ ಡಿಲೀಟ್ ಕೀ, ಸಿದೊಳಗೆ ಅಲ್ಟರ್ ಡಿಲೀಟ್ ಕೀ, ಆಪ್ಷನ್ ಡಿದೊಳಗೆ ಶಿಫ್ಟ್ ಡಿಲೀಟ್ ಕೀ ಅಂತ ಇದೆ. ನಾವು ಯಾವುದನ್ನು ಒತ್ತಬೇಕು? ಶಿಫ್ಟ್ ಡಿಲೀಟ್ ಕೀಯನ್ನು ಒತ್ತಬೇಕು. ಆಪ್ಷನ್ ಡಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿರಿ, ಕಾಗುಣಿತದ ಪರೀಕ್ಷಕವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಎಲೆಕ್ಟ್ರಾನಿಕ್ ಥೆಸಾರಸ್, ಎಲೆಕ್ಟ್ರಾನಿಕ್ ಎನ್ಸೈಕ್ಲೋಪೀಡಿಯಾ, ಎಲೆಕ್ಟ್ರಾನಿಕ್ ವಿಕಿಪೀಡಿಯಾ, ಎಲೆಕ್ಟ್ರಾನಿಕ್ ಡಿಕ್ಷನರಿ ಅಂತ ಇದೆ. ಇದಕ್ಕೆ ನಾವು ಸರಿಯಾದ ಉತ್ತರ ನೋಡಿದರೆ ಎಲೆಕ್ಟ್ರಾನಿಕ್ ಡಿಕ್ಷನರಿ. ಆಪ್ಷನ್ ಡಿ ರೈಟ್ ಆನ್ಸರ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾಗಿದ್ದನ್ನು ನಾವು ಈ ಎಲೆಕ್ಟ್ರಾನಿಕ್ ಡಿಕ್ಷನರಿ ಮೂಲಕ ನಾವಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ ಪ್ಯಾಕೇಜ್ನ ಅತ್ಯಗತ್ಯ ಕಾರ್ಯವಲ್ಲ? ಇಂಡೆಕ್ಸಿಂಗ್, ಉಳಿಸಲಾಗುತ್ತದೆ, ಸಂಪಾದನೆ, ಫಾರ್ಮ್ಯಾಟಿಂಗ್ ಅಂತ ಇದೆ. ನೋಡಿರಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಡೆಕ್ಸಿಂಗ್ ಅಂತ ಬರುತ್ತೆ. ಅದು ಇಂಡೆಕ್ಸಿಂಗ್. ಓಕೆ, ನೆಕ್ಸ್ಟ್ ನೋಡಿ, ಡಿಸ್ಕ್ ಆಧಾರಿತ ವರ್ಡ್ ಪ್ರೊಸೆಸರ್ನಲ್ಲಿ ಆಪ್ಷನ್ ಎ ಡಾಕ್ಯುಮೆಂಟ್ಗಳು ತುಂಬ ದೊಡ್ಡದಾಗಿದ್ದರೆ ಅವುಗಳನ್ನು ಬೇರ್ಪಡಿಸಲು ನಿಮಗೆ ಅಗತ್ಯವಿರುತ್ತದೆ. ಒಮ್ಮೆ ಮೆಮೊರಿಗೆ ಹೊಂದಿಸಿಕೊಳ್ಳಲು ತುಂಬ ಉದ್ದವಾದ ಫೈಲ್ಗಳನ್ನು ಸಂಪಾದಿಸಬಹುದು. ಆಪ್ಷನ್ ಸಿ ಸಂಪೂರ್ಣವಾದ ಡಾಕ್ಯುಮೆಂಟನ್ನು ಎಡಿಟಿಂಗ್ ಮಾಡುವಾಗ ಮೆಮೊರಿಗೆ ಹೊಂದಿಕೊಳ್ಳುವ ಅಗತ್ಯವಿದೆ. ಡಿ ನೀವು ಚಿಕ್ಕ ಫೈಲ್ಗಳನ್ನು ಮಾತ್ರ ಬಳಸಬೇಕು ಅಂತ ಕೊಟ್ಟಿದ್ದಾರೆ. ನೋಡಿರಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಬಿ ಆಗುತ್ತೆ. ಒಮ್ಮೆ ಮೆಮೊರಿಗೆ ಹೊಂದಿಕೊಳ್ಳಲು ತುಂಬ ಉದ್ದವಾದ ಫೈಲ್ಗಳನ್ನು ಸಂಪಾದಿಸಬಹುದು. ಯಾವುದು? ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಎಕ್ಸೆಲ್ನಲ್ಲಿ ಯಾವ ಕಾರ್ಯವು ಎಷ್ಟು ಸಂಖ್ಯೆಯ ನಮೂದುಗಳಿವೆ ಎಂದು ಹೇಳುತ್ತದೆ? ಮತ್ತು MS ಎಕ್ಸೆಲ್ ಬಗ್ಗೆ ಕೇಳ್ತಾ ಇದ್ದಾರೆ. ಸಮ್, ನಮ್ ಅಂತ ಇದೆ, ಮತ್ತು ಆಪ್ಷನ್ 3 ಆ್ಯಡ್ ಅಂತ ಇದೆ, ಡಿ ಕೌಂಟ್ ಅಂತ ಇದೆ. ಎಕ್ಸೆಲ್ನಲ್ಲಿ ಸಂಖ್ಯಾ ನಮೂದುಗಳಿವೆ ಅಂತ ನೋಡಲಿಕ್ಕೆ ನಾವು ಆಪ್ಷನ್ ಡಿ ಕೌಂಟನ್ನು ಬಳಸ್ತೀವಿ. COUNT ಕೌಂಟ್. ಓಕೆ, ನೆಕ್ಸ್ಟ್ ಅಂಕಿ ಅಂಶಗಳ ಲೆಕ್ಕಾಚಾರಗಳು ಮತ್ತು ಕೋಷ್ಟಕಗಳು ಮತ್ತು ಗ್ರಾಫ್ಗಳ ತಯಾರಿಕೆಯನ್ನು ಬಳಸಿ ಮಾಡಬಹುದು. ಅಡೋಬ್ ಫೋಟೋಶಾಪ್ನಲ್ಲಿ, ಪೇಂಟ್ನಲ್ಲಿ, ನೋಟ್ಪ್ಯಾಡ್ನಲ್ಲಿ, ಎಕ್ಸೆಲ್ನಲ್ಲಿ ನಾವು ಸಾಮಾನ್ಯವಾಗಿ ಲೆಕ್ಕಾಚಾರಗಳನ್ನು ಅಂದರೆ ರಿಸಲ್ಟ್ ಶೀಟನ್ನು ಇವನ್ನೆಲ್ಲ ನಾವು ಡೈರೆಕ್ಟಾಗಿ ಇಲ್ಲಿ ಎಕ್ಸೆಲ್ ಶೀಟ್ನಲ್ಲಿ ಮಾಡ್ಬೋದು. MS ಎಕ್ಸೆಲ್ ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಬರುವಂಥದ್ದು ಯಾವುದು? ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿ ಬರುವಂಥದ್ದು ಯಾವುದು? MS ಪವರ್ ಪಾಯಿಂಟ್, MS ಎಕ್ಸೆಲ್ ಇವೆಲ್ಲ ಬರ್ತವೆ. ಓಕೆ, ನೆಕ್ಸ್ಟ್ ನೋಡಿ, ಇಮೇಲ್ ಉಪಯುಕ್ತದ ಒಂದು ಉದಾಹರಣೆ ವರ್ಡ್, ಎಕ್ಸ್ಪ್ಲೋರರ್, ಎಕ್ಸೆಲ್, ಔಟ್ಲುಕ್ ಅಂತ ಇದೆ. ಆಪ್ಷನ್ ಡಿ ಔಟ್ಲುಕ್ ಸರಿಯಾದ ಉತ್ತರ. ಬಳಕೆದಾರ ಯಾವುದನ್ನು ಬಳಸಿಕೊಂಡು ಇಮೇಲ್ನೊಂದಿಗೆ ಫೈಲ್ಗಳನ್ನು ಕಳಿಸಬಹುದು? ಲಗತ್ತುಗಳು, ಹೊಂದಾಣಿಕೆಗಳು, ಗಮನಗಳು, ವಿಳಾಸಗಳು ಅಂತ ಇದೆ. ಇದಕ್ಕೆ ನಾವು ಸರಿಯಾದ ಉತ್ತರ ಲಗತ್ತುಗಳನ್ನು ನಾವು ಲಗತ್ತುಗಳಂತಂತೇಳಿ ಹೇಳಬಹುದು. ಓಕೆ, MS ಪವರ್ ಪಾಯಿಂಟ್ನಲ್ಲಿ ರೀಡು ಕಾರ್ಯಾಚರಣೆ ಶಾರ್ಟ್ಕಟ್ ಆಗಿದೆ. ರೀಡು ನಾವು ಬರಬೇಕು ಅಂದರೆ ನಾವು ಯಾವ ಬಟನನ್ನು ಒತ್ತಬೇಕು ಅಂದರೆ ಯಾವ ಕೀಲಿನ? Ctrl+C, Ctrl+V, Ctrl+Y, Ctrl+R ಅಂತ ಇದೆ. ಓಕೆ, ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಸಿ Ctrl+Y ಅನ್ನು ಒತ್ತಬೇಕು ನಾವು ರೀಡು ಬರಬೇಕಂದ್ರೆ. ಓಕೆನಾ? ಓಕೆ, ವರ್ಡಾನ, ಕ್ಯಾಲಿಬ್ರಿ, ಪಲಾನಿಟೋ, ಜಾರ್ಜಿಯಾ ಇವು ಡ್ಯಾಶ್ನ ಉದಾಹರಣೆಗಳು. ಇವೆಲ್ಲ ಏನಾಗಿದ್ದಾವೆ MS ವರ್ಡ್ನಲ್ಲಿ ಅಂತ ಕೇಳಿದ್ದಾರೆ. ಪಾಂಟ್ ಮುಖ, ಥೀಮ್ಗಳು, ಕ್ಲಿಪ್ ಆರ್ಟ್, ಫೈಂಟ್ ಅಂತ ಇದೆ. ಸರಿ, ಪಾಂಟ್ಗಳು, ಪಾಂಟ್ ಸ್ಟೈಲ್ ಅಥವಾ ಫಾಂಟ್ ಮುಖ ಅಂದರೆ ಅಕ್ಷರದ ಒಂದು ವಿನ್ಯಾಸಗಳು ಅಂತೇಳಿ ನಾವು ಹಾಗೂ ಹೇಳಬಹುದು. ಓಕೆ, ನೆಕ್ಸ್ಟ್ ನೋಡಿ, ಕನ್ನಡದ ಪದ ಪಿತ್ರಾರ್ಜಿತ ಅನ್ನು ನುಡಿ ಸಾಫ್ಟ್ವೇರ್ನಲ್ಲಿ ಕೀ ಮಾಡುವುದು ಹೇಗೆ? ಪಿತ್ರಾರ್ಜಿತ ಅಂತ ನೀವು ಕಂಪ್ಯೂಟರ್ನಲ್ಲಿ ಬರೀಬೇಕಂದ್ರೆ ನೀವು ನುಡಿ ತಂತ್ರಾಂಶವನ್ನು ಬಳಸ್ಕೊಂಡು ನೀವು ಯಾವ್ಯಾವ ಬಟನನ್ನು ಒತ್ತಬೇಕು ಅಂತ ಕೇಳಿದ್ದಾರೆ. ಹಿಂಗೆ ಪಿತ್ರಾರ್ಜಿತ ಅಂತ ನೀವು ಟೈಪ್ ಮಾಡಬೇಕು.
ಆ ಟೈಪ್ ಮಾಡುವಾಗ ನೀವು ಯಾವ್ಯಾವ ಕೀಲಿನ ಒತ್ತುತ್ತೀರಿ ಅಂತ ಕೇಳಿದ್ದಾರೆ. ಓಕೆನಾ, ನೋಡಿರಿ ಆಪ್ಷನ್ ಎ PITFR, ಕ್ಯಾಪಿಟಲ್ A, ಸ್ಮಾಲ್ J, IFT ಅಂದರೆ ಯಾವುದು ಆಪ್ಷನ್ ಎ ಅನ್ನು ಓದಬೇಕು. ಬೇಕಾದ್ರೆ ನೀವು ಕಂಪ್ಯೂಟರ್ ಇತ್ತಂದ್ರೆ ನೀವು ಟ್ರೈ ಮಾಡಿ ನೋಡಿ. ಇದನ್ನು ಆಪ್ಷನ್ ಎ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಕೆಳಗಿನವುಗಳನ್ನು ಹೊಂದಿಸಿ ಮತ್ತು ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ನುಡಿನಲ್ಲಿ ಕೀಲಿಸಲಾದ ಅಕ್ಷರಗಳು ಅನುಗುಣವಾಗಿ ಕನ್ನಡದ ಅಕ್ಷರಗಳು ಅಂದರೆ ಉದಾಹರಣೆಗೆ KF TF Y ಕೊಟ್ಟಾಗ ಅಲ್ಲಿ ಯಾವ ಥರ ಟೈಪ್ ಆಗುತ್ತೆ ನುಡಿಯಲ್ಲಿ, ಮತ್ತು AH ಕೊಟ್ಟಾಗ ಯಾವ ಥರ ಟೈಪ್ ಆಗ್ತದೆ. RX ಬರೆದಾಗ ಕೀಬೋರ್ಡ್ನಲ್ಲಿ RX ಬರೆದಾಗ ಕಂಪ್ಯೂಟರ್ ಪರದೆ ಮೇಲೆ ಯಾವ ಅಕ್ಷರ ಮೂಡ್ತದೆ ಅಂತ ಈ ಥರ ಒಂದು ಕೇಳ್ತಾ ಇದ್ದಾರೆ. ಹೊಂದಿಸ್ಬೇಕಿದ್ನ ನೋಡಿ. ಸರಿಯಾದ ಉತ್ತರ ಏನಾಗುತ್ತೆ ನೋಡೋಣ. ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ. ಯಾವುದು ಎ. ಹೇಗಂದ್ರೆ ನೋಡ್ರಿ, ಒಂದೇದು ಯಾವುದು ಕ್ತ್ಯ ಅಂತ ಆಗ್ತದೆ ಒಂದೇದು. ನೆಕ್ಸ್ಟ್ ಎರಡನೇದು ಯಾವುದು 3 ಅಂದರೆ ಅಹ ಅಂತ ಬರೀಬೇಕಂದ್ರೆ AH ಅಂತ ಬರೀಬೇಕು, A ಕ್ಯಾಪಿಟಲ್ H ಅಂತ ಬರೀಬೇಕು. ನೆಕ್ಸ್ಟ್ ನೋಡಿ, RX ಬರೆದ್ರೆ ರು ಆಗ್ತದೆ. ಓಕೆನಾ, ಸರಿ. ನೆಕ್ಸ್ಟ್ ಕ್ವಶನ್, ನುಡಿ ಡ್ಯಾಶ್ ಬಳಸಿಕೊಂಡು ಗ್ಲಿಪ್ಗಳನ್ನು ಸಂಗ್ರಹಿಸುತ್ತದೆ. BCD ಬೈನರಿ ಕೋಡ್, ASCII XS3 ಅಂತ ಕೊಟ್ಟಿದ್ದಾರೆ. ಓಕೆ, ಈ ಪ್ರಶ್ನೆಗೆ ನಾವು ಸರಿಯಾದ ಉತ್ತರ ನೋಡೋದಾದರೆ ಯಾವುದು ASCII ಅಂದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಅಂತ ಬರುತ್ತೆ. ಯಾವುದಾಗುತ್ತೆ ಆಪ್ಷನ್ ಸಿ ಆಗ್ತದೆ. ಓಕೆನಾ, ನೆಕ್ಸ್ಟ್, ಹಾರ್ಡ್ ಪ್ರತಿಯನ್ನು ಸಾಫ್ಟ್ ಪ್ರತಿಯನ್ನಾಗಿ ಪರಿವರ್ತಿಸಲು ಬಳಸುವಂಥ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ಕ್ಯಾನರ್ ಅಂತ ಬಳಸ್ತೀವಲ್ಲ. ನಾವೇನಾದ್ರು ಒಂದು ಮಾಹಿತಿ ನಮಗೆ ಫೋಟೋ ಬೇಕಂದ್ರೆ ಸ್ಕ್ಯಾನ್ ಮಾಡಿ ನಾವು ಇದನ್ನು ಮಾಡ್ತೀವಿ. ಹೌದಾ, ಸ್ಕ್ಯಾನ್ ಮಾಡಿ ತೊಗೋತೀವಿ. ಅಂದರೆ ಫೋಟೋ ಏನದು ಹಾರ್ಡ್ ಕಾಪಿ, ಅದನ್ನು ಸ್ಕ್ಯಾನ್ ಮಾಡಿ ಕಂಪ್ಯೂಟ್ರಿಗೆ ತೊಗೊಂಡಾಗ ಏನಾಗ್ತದೆ ಅದು ಸಾಫ್ಟ್ ಕಾಪಿ ಆಗ್ತದೆ. ಹಾರ್ಡ್ ಕಾಪಿ ಅಂತಂದರೆ ಫೋಟೋ ನಿಮ್ಮ ಕೈಯಲ್ಲಿ ಮುಟ್ಲಿಕ್ಕಾಗುವಂಥ ಒಂದು ಫೋಟೋ, ಅದನ್ನೇ ಕಂಪ್ಯೂಟ್ರಿಗೆ ನಾವು ಸ್ಕ್ಯಾನ್ ಮಾಡಿ ತೊಗೊಂಡಾಗ ಕಂಪ್ಯೂಟ್ರಲ್ಲಿ ಬರುತ್ತಲ್ಲ ಅದು ಸಾಫ್ಟ್ ಪ್ರತಿ. ಓಕೆನಾ. ಓಕೆ, ನೆಕ್ಸ್ಟ್ ನೋಡಿ, ವಿಂಡೋಸ್ ಡೆಸ್ಕ್ಟಾಪ್ನಲ್ಲಿ ವಿವಿಧ ಅಪ್ಲಿಕೇಶನ್ಗಳು, ಡಾಕ್ಯುಮೆಂಟ್ಗಳು ಮತ್ತು ಫೈಲ್ಗಳನ್ನು ಪ್ರತಿನಿಧಿಸುವುದು ಗ್ರಾಫ್, ಲೇಬಲ್, ಐಕಾನ್, ಸಿಂಬಲ್. ಅದು ಡೆಸ್ಕ್ಟಾಪ್ನ ಮೇಲೆ ಏನಂತಂತೇವೆ, ಅದಕ್ಕೆ ಐಕಾನ್ ಅಂತಂತ ಹೇಳ್ತೀವಿ. ಆಪ್ಷನ್ 3 ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ಪರದೆಯ ಮೇಲೆ ಮೂಡುವ ಮುಕ್ತ ವಿಂಡೋಗಳನ್ನು ಕನಿಷ್ಠ ಗಾತ್ರಕ್ಕೆ ಇಳಿಸಲು ಯಾವ ಕೀಲಿ ಸಂಖ್ಯೆ ಸಂಯೋಜನೆ ಅಗತ್ಯ? ವಿಂಡೋಸ್ +D, ವಿಂಡೋಸ್ +I, ವಿಂಡೋಸ್ +X, ವಿಂಡೋಸ್ +S ಅಂತ ಇದೆ. ಓಕೆ, ಇದಕ್ಕೆ ನಾವು ವಿಂಡೋಸ್ +D ಅನ್ನು ಒತ್ತಬೇಕು. ಆಪ್ಷನ್ ಎ ರೈಟ್ ಆನ್ಸರ್. ಓಕೆ, ವಿಂಡೋಸ್ ಒದಗಿಸುವ ಡಿಫಾಲ್ಟ್ ವರ್ಚುವಲ್ ಅಸಿಸ್ಟೆಂಟ್ನ ಹೆಸರೇನು? ಅಲೆಕ್ಸಾ, ಸಿರಿ, ಕಾರ್ಟೋನಾ, ಗೂಗಲ್ ಅಂತ ಇದೆ. ಸರಿಯಾದ ಉತ್ತರ ಕಾರ್ಟೋನಾ, ಆಪ್ಷನ್ ಸಿ. ಒಂದು ಡಾಕ್ಯುಮೆಂಟ್ ಪ್ರಿಂಟ್ ಮಾಡುವಾಗ ಅದರ ಬೈಂಡಿಂಗ್ ಸೈಡಿಗೆ ಹಾಕುವ ಮಾರ್ಜಿನ್ಗೆ ಈ ಹೆಸರಿದೆ. ಅಲೈನ್ಮೆಂಟ್ ಮಾರ್ಜಿನ್, ಗಟ್ಟರ್ ಮಾರ್ಜಿನ್, ಬೈಂಡಿಂಗ್ ಮಾರ್ಜಿನ್, ರೆಫರೆನ್ಸ್ ಮಾರ್ಜಿನ್. ಒಂದು ಡಾಕ್ಯುಮೆಂಟ್ ಪ್ರಿಂಟ್ ಮಾಡುವಾಗ ಅದಕ್ಕೆ ನಾವು ಆಪ್ಷನ್ ಬಿ ಗಟ್ಟರ್ ಮಾರ್ಜಿನನ್ನು ನಾವು ಬಳಸ್ತೀವಿ. ಓಕೆ, MS ವರ್ಡ್ನಲ್ಲಿ ಸ್ಪೆಲ್ಲಿಂಗ್ ಮತ್ತು ಗ್ರಾಮರ್ ಪರೀಕ್ಷಿಸಲು ಯಾವ ಕೀಲಿ ಒತ್ತಬೇಕಾಗುತ್ತದೆ? F7, ಕಂಟ್ರೋಲ್ +F7, ಶಿಫ್ಟ್ F7, ಆಲ್ಟರ್ F7 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ F7 ಕೀಲಿಯನ್ನು ಒತ್ತಬೇಕು. ಓಕೆ, ನೆಕ್ಸ್ಟ್ ನೋಡಿ, ಫಾರ್ಮುಲಾ ಬಾರ್ನ ಎಡಕ್ಕಿರುವ ನೇಮ್ ಬಾಕ್ಸ್ ಡ್ಯಾಶ್ ತೋರಿಸುತ್ತದೆ. ಪ್ರಸ್ತುತ ಬಳಸುತ್ತಿರುವ ವರ್ಡ್ ಶೀಟ್ನ ಹೆಸರು, ಪ್ರಸ್ತುತ ತೆರೆದಿರುವ ವರ್ಡ್ ಶೀಟ್ನ ಹೆಸರು, ವರ್ಕ್ಶೀಟ್ನ ಹೆಸರು, ಪ್ರಸ್ತುತ ತೆರೆದಿರುವ ವರ್ಕ್ಶೀಟ್ನ ಹೆಸರು, ಪ್ರಸ್ತುತ ಬಳಕೆಯಲ್ಲಿರುವ ಸೆಲ್ ಅಥವಾ ಸೆಲ್ಗಳ ವ್ಯಾಪ್ತಿ ಹೆಸರು, ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಓಕೆ, ನಾವು ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಪ್ರಸ್ತುತ ಬಳಕೆಯಲ್ಲಿರುವ ಸೆಲ್ ಅಥವಾ ಸೆಲ್ಗಳ ವ್ಯಾಪ್ತಿ ಅಂತಂತ ಹೇಳ್ಬೋದು. ಆಪ್ಷನ್ ಸಿ ಆಗ್ತದೆ.
ಓಕೆ ಸ್ನೇಹಿತರೆ, ಇಲ್ಲಿಯವರೆಗೂ ನಮ್ಮ ಒಂದು ಚಾನಲ್ ನೋಡಿದ್ದಕ್ಕೆ, ನಮ್ಮ ಚಾನಲ್ನ ಈ ಒಂದು ವೀಡಿಯೋಸ್ಗಳನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ನೋಟ್ಸ್ಗಳು ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.